ಕೋಗಿಲು ಲೇಔಟ್ ತೆರವು ಸಮರ್ಥನೆ ಮಾಡಿಕೊಂಡ ಅಶ್ವಥ್ ನಾರಾಯಣ್ ಮಾಜಿ ಡಿಸಿಎಂ ಕೂಡ ಹೌದು. ಅಕ್ರಮ ವಲಸಿಗರನ್ನ ತೆರವು ಮಾಡಿರೋದು ಸರಿ ಇದೆ, ಆದರೆ ಅವರು ಅಕ್ರಮ ವಲಸಿಗರು ಅನ್ನೋದನ್ನ ಕಾಂಗ್ರೆಸ್ ಮುಚ್ಚಿ ಹಾಕ್ತಾ ಇದೆ. ಯಾಕೆ? ಕೋಗಿಲು ಲೇಔಟ್ನಲ್ಲಿ ಅಕ್ರಮ ವಲಸಿಗರನ್ನ ತೆರವು ಮಾಡಿರೋದು ಸರಿ ಇದೆ, ಆದರೆ ಕಾಂಗ್ರೆಸ್ ಅದನ್ನ ಅಧಿಕೃತವಾಗಿ ಯಾಕೆ ಬಹಿರಂಗಪಡಿಸ್ತಿಲ್ಲ? ಅದನ್ನ ಯಾಕೆ ರಹಸ್ಯವಾಗಿಟ್ಟಿದೆ? ಮಾಜಿ ಡಿಸಿಎಂ, ಮಾಜಿ ಉಪಮುಖ್ಯಮಂತ್ರಿ, ಹಾಲಿ ಶಾಸಕ ಅಶ್ವಥ್ ನಾರಾಯಣ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಅವರು ಆ ಸತ್ಯವನ್ನ ಬಹಿರಂಗಪಡಿಸಿದ್ರೆ ಅವರ ಗುಟ್ರಟ್ಟಾಗುತ್ತೆ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೋಗಿಲು ಲೇಔಟ್ ತೆರವು ಸಮರ್ಥಿಸಿದ ಅಶ್ವಥ್ ನಾರಾಯಣ್, ಅಕ್ರಮ ವಲಸಿಗರನ್ನ ತೆರವು ಮಾಡಿರೋದು ಸರಿ ಇದೆ, ಆದ್ರೆ ಅವರು ಅಕ್ರಮ ವಲಸಿಗರು ಅನ್ನೋದನ್ನ ಕಾಂಗ್ರೆಸ್ ಮುಚ್ಚಿ ಹಾಕ್ತಾ ಇದೆ. ಆ ಸತ್ಯಾಂಶವನ್ನ ಹೊರಗೆ ತರ್ತಾ ಇಲ್ಲ. ಆ ರಹಸ್ಯ ಹೊರಬಂದ್ರೆ ಸಿಎಂ ಡಿಸಿಎಂ ಗುಟ್ಟು ರಟ್ಟಾಗುತ್ತೆ. ಕಾಂಗ್ರೆಸ್ ಸರ್ಕಾರ ಬೀದಿಗೆ ಬೀಳೋದು ಗ್ಯಾರಂಟಿ ಎಂದ ಮಾಜಿ ಡಿಸಿಎಂ. ಬೀದಿಗೆ ಬೀಳೋದು ಗ್ಯಾರಂಟಿ. ಕೋಗಿಲು ಲೇಔಟ್ ಬಳಿ ಏನು ಕಾಂಗ್ರೆಸ್ ಸರ್ಕಾರ ಅಲ್ಲಿನ ಅಕ್ರಮ ವಲಸಿಗರು ಅಂತ ಹೇಳಿ ಸರ್ಕಾರದ ಭೂ ವಶೀಕರಣ ಮಾಡ್ಕೊಂಡು ಅಲ್ಲಿ ವಾಸ ಮಾಡ್ತಿದ್ದಾರೆ ಅಂತ ಹೇಳಿ ಅಲ್ಲಿಂದ ತೆರವು ಕಾರ್ಯಾಚರಣೆಯನ್ನು ಮಾಡ್ತೋ ಆ ಕಾರ್ಯಾಚರಣೆಗೆ ಸಂಬಂಧಪಟ್ಟ ಹಾಗೆ ಮಾಜಿ ಡಿಸಿಎಂ, ಮಾಜಿ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅವ್ರು ಮಾಡಿರೋ ಕಾರ್ಯ ಸರಿ ಇದೆ, ಆದರೆ ಅದನ್ನು ಯಾಕೆ ಬಹಿರಂಗಪಡಿಸ್ತಾ ಇಲ್ಲ? ಅಲ್ಲಿ ಬಾಂಗ್ಲಾದೇಶದ ವಲಸಿಗರಿದ್ರ, ಯಾವ ಅಕ್ರಮ ವಲಸಿಗರಲ್ಲಿದ್ರು, ಎಷ್ಟು ವರ್ಷದಿಂದ ವಾಸ ಮಾಡ್ತಿದ್ದಾರೆ, ಅವ್ರನ್ನ ಅಕ್ರಮವಾಗಿ ಅಲ್ಲಿ ಬರಮಾಡಿಕೊಂಡವರು ಯಾರು, ಅಲ್ಲಿ ಜಾಗ ಕೊಟ್ಟವರು ಯಾರು, ಅವರ ದಾಖಲೆಗಳೇನು, ಅವ್ರ ಜೊತೆ ಏನೇನು ಐಡೆಂಟಿಟಿ ಇದಾವೆ, ಇದನ್ನ ಯಾಕೆ ಪರಿಶೀಲನೆ ಮಾಡ್ತಿಲ್ಲ? ಅದರ ಸತ್ಯಾಂಶಗಳನ್ನ ಯಾಕೆ ಇವರು ಬಹಿರಂಗಪಡಿಸ್ತಿಲ್ಲ? ಒಂದು ವೇಳೆ ಬಹಿರಂಗಪಡಿಸಿದ್ರೆ ಸತ್ಯ ಗೊತ್ತಾಗಿ ಇವರ ಗುಟ್ಟು ರಟ್ಟಾಗುತ್ತೆ. ಹಾಗಾಗಿ ಇವರು ಬಹಿರಂಗಪಡಿಸ್ತಾ ಇಲ್ಲ ಅಂತ ಹೇಳಿ ಬಿಜೆಪಿಯ ಮಾಜಿ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೋಗಿಲು ಲೇಔಟ್ ತೆರವು ಸಮರ್ಥನೆ ಮಾಡಿಕೊಂಡ ಅಶ್ವಥ್ ನಾರಾಯಣ್, ಅಕ್ರಮ ವಲಸಿಗರನ್ನ ತೆರವು ಮಾಡಿರೋದು ಸರಿ ಇದೆ, ಆದರೆ ಅವರು ಅಕ್ರಮ ವಲಸಿಗರು ಅನ್ನೋದನ್ನ ಕಾಂಗ್ರೆಸ್ ಮುಚ್ಚಿ ಹಾಕ್ತಾ ಇದೆ. ಆ ರಹಸ್ಯ ಹೊರಬಂದ್ರೆ ಸಿಎಂ ಡಿಸಿಎಂ ಗುಟ್ಟು ರಟ್ಟಾಗುತ್ತೆ. ಕಾಂಗ್ರೆಸ್ ಸರ್ಕಾರ ಬೀದಿಗೆ ಬೀಳೋದಂತೂ ಗ್ಯಾರಂಟಿ ಎಂದ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.